ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ ಶಿವನೇ, ಪುಟ್ಟಕ್ಕ ಇಲ್ಲೇ ಬತ್ತವಳೆ. ಹಂಗಾರೆ ನಾನು ಇಟ್ಟೋ ತನಕ ಫೋನಲ್ಲಿ ಮಾತಾಡಿದ್ದು. ವಾ ನಂಜಮ್ಮ, ಇದೇನಿದು ಇತ್ತಾಗ ಹೊರಟಿದ್ಯಾ? ಯಾಕೆ ನಂಜಮ್ಮ? ನೀನು ಇಲ್ಲಿ ಸಿಗ್ತೀಯ ಅಂದಿದ್ರೆ ನಾನು ಫೋನೇ ಮಾಡ್ತಿರ್ಲಿಲ್ಲ. ಫೋನು ಓನಾಗ ಹೇಳಿದಲ್ಲ ಗೆಪ್ತಿ ಆಯ್ತು ತಾನೇ. ಹುಷಾರು ರಾತ್ರಿಗೆ ಹುಷಾರಾಗಿರೋದ? ಅಯ್ಯ ಯೋನಿ ಹೇಳ್ದೆ ನನ್ ನೀನು. ಹೇಳಿದ್ನೆ ಹೇಳಕ್ಕೆ ನನಗೆ ಟೇಂಬಿಲ್ಲ ಕಣವ. ಆ ರಾಕ್ಷಸಿ ಗಿಡ ಮರಕ್ಕೆಲ್ಲ ಕಿವಿ ಮಡಗವಳೆ. ರಾಕ್ಷಸಿನ? ನೋಡು, ಹೇಳ್ದಂಗೆ ಮಾಡು, ಇಲ್ಲ ಅಂದ್ರೆ ನಿನಗೆ ತೊಂದರೆ, ಸರಿನಾ? ನೀನು ಯೋನಿ ಹೇಳ್ತಿದ್ಯವ, ನನಗೊಂದು ಅರ್ಥ ಆಯ್ತಿಲ್ಲ. ಅಯ್ಯೋ, ಇವಳು ಯಾಕಪ್ಪ ಫೋನ್ ಮಾಡ್ತಾವಳೆ? ಇಲ್ಲೇ ಎಲ್ಲಾರ ನಿಂತವಳ ಹೆಂಗೆ? ಪುಟ್ಟಕ್ಕನ ಜೊತೆ ನಿಂತ್ಕೊಂಡು ಯೋನ್ ಮಾತಾಡ್ತಿದ್ಯಾ ನಂಜಮ್ಮ? ನಾನು ಎಲ್ಲಿ ಹೋದ್ರು ಬೆನ್ನು ಬಿಡದ್ ಬೇತಾಳ್ದಂಗೆ ಕಾಡ್ತಾನೆ ಅವಳೆ. ಅವಳು ಇವಳಿಗೆ ಹೆಂಗೆ ಗೊತ್ತಾಯ್ತು? ಅಲ್ಲಿ ಇಲ್ಲಿ ನೋಡಿದ್ ಸಾಕು, ಅದ್ ಯೋನ್ ಮಾತಾಡ್ತಿದ್ದೆ ಅಂತ ಮೊದ್ಲೇಳು. ಏನು ಇಲ್ಲ ಕಣ್ರಾಜಿ, ಸಣ್ಣ ಗಾಳಿ ಬಿಸ್ತಿತ್ತ, ನಡ್ಕೊಂಡು ಹೊಂಟಿದ್ದೆ. ಎದುರುಗಡೆ ಪುಟ್ಟಕ್ಕ ಸಿಕ್ಕಿದ್ಲು. ಅವಳ್ತ ಮಾತಾಡೋಣ ಅಂತ ಬಾಯಿ ತೆಗೆದೆ, ಅಟ್ರಾಗಿ ನಿನ್ ಫೋನ್ ಬಂತು. ಅಟ್ಟೆಯ ಬೆನ್ನಿಗೆ ಚೂರಿ ಹಾಕೋರ್ಗೆ ನಾನು ಒಂಥರ ಬೇತಾಳ ಇದ್ದಂಗೆ. ನಂಜವ್ವ, ಆಗ್ಲೇ ಫೋನ್ ಮಾಡಿದ್ದೆ ಅಂದೆ, ಯೋನ್ ವಿಷಯ? ನೀನು ಪುಟ್ಟಕ್ಕ ಅಲ್ಲ, ಪೆದ್ದಕ್ಕ. ಈ ಇಸೆನ ಈಗಲೇ ಕೇಳ್ಬೇಕಾ ನೀನು? ಪುಟ್ಟಕ್ಕ ಏನೋ ಫೋನ್ ಮಾಡಿದ್ದೆ ಅಂತ ಹೇಳ್ತಿದ್ದಾಳಲ್ಲ, ಏನಕ್ಕೆ ಫೋನ್ ಮಾಡಿದ್ದೆ ನಂಜಮ್ಮ? ಅಯ್ಯಯ್ಯೋ, ಈಗ ಏನಪ್ಪ ಹೇಳಿ? ನೋಡ್ ನಂಜಮ್ಮ, ನಂತವ ನಿಜ ಹೇಳಿದ್ರೆ ಸರಿ. ಏನೂ ಇಲ್ಲ. ನಮ್ಮ ಚಂದ್ರು ಮುಂಬೈಯಿಂದ ಮುಂದಿನ ವಾರ ಬರ್ತೀನಿ ಅಂತ ಫೋನ್ ಮಾಡಿದ್ದ. ಅದಕ್ಕೆ ಅವನು ಬಂದಾಗ ಹೊಸಿ ಮನೆ ಮದ್ದು ಮಾಡ್ಕೊಡವ ಅಂತ ಹೇಳುವ ಅಂತ ಫೋನ್ ಮಾಡಿದ್ದೆ. ಅಟ್ಟೆಯ ದೂರದಿಂದ ಬರ್ತಾವನಲ್ವಾ, ಈ ಕರೋನಾ ಗಿರೋನ ಬಂದ್ಬಿಟ್ರೆ ಕಷ್ಟ ಅಲ್ವೇ? ಅದಕ್ಕೆ ಹಂಗನ್ ಪುಟಕ, ನಾನು ನಿನ್ ಬರ್ತೀನಿ. ರಾಜಿ ಫೋನ್ ಮಾಡೋಳೆ, ಅಳತಾವ ಮಾತಾಡ್ತೀನಿ. ಅಯ್ಯ, ಆಗ್ಲೇ ಒಂದು ಹೇಳಿಳು, ಈಗಲೇ ಒಂದು ಹೇಳ್ತಾವಳೆ. ಮದ್ದು ಅಂತಾಳೆ, ನಾನು ಹೇಳ್ದಂಗೆ ಕೇಳು ಅಂತಾಳೆ. ಬೈ, ನಾನು ಏನು ತಿಳಿಲೇ ಇಲ್ಲ ಬಿಡು.